ಬೆಳಗಾವಿ ಹೋದ್ಮೇಲೆ ಪಕ್ಕದಲ್ಲಿರೋ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡಲೇಬೇಕು. ನಾನು ಅಲ್ಲಿನ ಕಾರ್ಯಕರ್ತರಾದ ಗುಂಡೇನಟ್ಟಿ ಮುಲ್ಕರ್ಗೆ ಹೇಳಿದೆ. ಅದ ತಕ್ಷಣ ಒಂದು ಗಾಡಿ ವ್ಯವಸ್ಥೆ ಮಾಡಿದ್ರು. ಬಿಳಿ ಗಾಡಿ ನಂಬರ್ 6959 ಬಂದು ಮುಂದೆ ನಿಂತ್ಕೊಳ್ತು. ಅದರ ಸಾರಥಿ ನಮ್ಮ ಫ್ಯಾನು. ಖುಷಿ ಆಯ್ತು ನನಗೆ. ಬಂದರೆ ಅವರು ಕೈ ಮುಗಿದು ನಾನು ಅಲ್ಲಿ ಮತ್ತೊಂದು ವಿಶೇಷತೆ ನಾನು ಗಮನಿಸಿದೆ. ಎಲ್ಲ ಭಕ್ತರು ಒಂದೇ. ಬಹಳ ಸಂತೋಷ ಆಯಿತು. ಇವನು 100 ರೂಪಾಯಿ ಭಕ್ತ, ಇವನ 200 ರೂಪಾಯಿ ಭಕ್ತ, 500 ರೂಪಾಯಿ ಭಕ್ತ, ಆ ರೀತಿಯಾದ ಭೇದ ಭಾವನೆ ಇಲ್ಲವೇ ಇಲ್ಲ. ಒಂದೇ ಕ್ಯೂ ಅಷ್ಟೇ. ಹೋದ್ವಿ, ದರ್ಶನ ಮಾಡಿದ್ವಿ. ಆಚೆ ಬಂದ ತಕ್ಷಣನೇ ಬಂದರು. ಅಲ್ಲ, ಅವರ ಆಸಕ್ತಿ ನೋಡಿ ನನಗೆ ಅದು ಆಶ್ಚರ್ಯ ಆಯಿತು. ಬಂದರು, ನಮ್ಮನ್ನು ಗೈಡ್ ಮಾಡಿದ್ರು, ಬಿಸಿಲು ಇಲ್ಲದಿರೋ ಜಾಗದಲ್ಲಿ ಕರ್ಕೊಂಡು ಹೋದ್ರು, ಕ್ಯೂನಲ್ಲಿ ನಿಲ್ಲಿಸಿದ್ರು. ತಾವೂ ಕ್ಯೂನಲ್ಲಿ ನಿಂತರು. 1.5 ಗಂಟೆ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ಇಂದು ನಮ್ಮ ಜೊತೆಗಿದ್ದಾರೆ ಖ್ಯಾತ ಹಾಸ್ಯ ಬರಹಗಾರರಾದ MS ನರಸಿಂಹಮೂರ್ತಿಯವರು. ಪಾಪ ಪಾಂಡು, ಸೆಲ್ಲಿಲಲ್ಲಿ ಸೇರಿದಂತೆ ಹಲವಾರು ಧಾರಾವಾಹಿಗಳಿಗೆ ಹಾಸ್ಯ ಬರಹಗಾರಾಗಿ ಕೆಲಸ ಮಾಡಿರುವ ಅವರು ನಮ್ಮ ಜೊತೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯ ಯಾತ್ರೆಗೆ ಬಂದಿದ್ದರು. ಆ ಯಾತ್ರೆಯಲ್ಲಿ ಅವರಿಗೆ ಆದ ದಿವ್ಯ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಸ್ನೇಹಿತರೆ, ಅವರ ಮಾತಿನಲ್ಲೇ ಆ ಅನುಭವವನ್ನು ಕೇಳೋಣ. ನಮಸ್ಕಾರ. ನಾನು MS ನರಸಿಂಹಮೂರ್ತಿ, ನಗೆ ಬರಹಗಾರ. ಬೆಳಗಾವಿಯಲ್ಲಿ ಒಂದು ಫಂಕ್ಷನ್ ಇತ್ತು. ಹಾಸ್ಯಕೂಟದ 12ನೆಯ ವರ್ಷದ ವಿಶೇಷ ಕಾರ್ಯಕ್ರಮ. ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ನಾನು, ನಮ್ಮ ಮನೆಯವರು ಇಬ್ಬರು ಹೋಗಿದ್ವಿ. ಬೆಳಗಾವಿ ಹೋದ್ಮೇಲೆ ಪಕ್ಕದಲ್ಲಿರೋ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡಲೇಬೇಕು. ನಾನು ಅಲ್ಲಿನ ಕಾರ್ಯಕರ್ತರಾದ ಗುಂಡೇನಟ್ಟಿ ಮುಲ್ಕರ್ಗೆ ಹೇಳಿದೆ. ಅದ ತಕ್ಷಣ ಒಂದು ಗಾಡಿ ವ್ಯವಸ್ಥೆ ಮಾಡಿದ್ರು. ಬಿಳಿ ಗಾಡಿ ನಂಬರ್ 6959 ಬಂದು ಮುಂದೆ ನಿಂತ್ಕೊಳ್ತು. ಅದರ ಸಾರಥಿ ನಮ್ಮ ಫ್ಯಾನು. ಖುಷಿ ಆಯ್ತು ನನಗೆ. ಬಂದರೆ ಅವರು ಕೈ ಮುಗಿದು ನಾನು ಆಮೇಲೆ ಅವ್ರ ಜೊತೆಯಲ್ಲಿ ಇದ್ದಿದ್ದು ನಮಗೆ ಬಹಳ ಅನುಕೂಲ ಆಯಿತು. 2.25 ಗಂಟೆ ಪ್ರಯಾಣ. ರಸ್ತೆ ಚೆನ್ನಾಗಿದೆ. ನೇರವಾಗಿ ಕೊಲ್ಲಾಪುರಕ್ಕೆ ಕರ್ಕೊಂಡೋದ್ರು. AC ಗಾಡಿ. ದಾರಿ ಉದ್ದಕ್ಕೂ ಮಾತು. ನನ್ನ ಜೊತೆ ಮಧುಕರ್ ಮತ್ತು ಅವರ ಶ್ರೀಮತಿಯವರು ಇದ್ದರು. ನಾವು 4 ಜನ ದೇವರ ದರ್ಶನಕ್ಕೆ ಹೊರಟಾಗ ಅಲ್ಲಿ ದೇವಸ್ಥಾನದ ಹತ್ರ ಇಳಿಸಿದ, 1 ನಿಮಿಷ ನೀವು ಇಲ್ಲೇ ಇರಿ, ನಾನು ಪಾರ್ಕಿಂಗ್ ಲಾಟಲ್ಲಿ ಕಾರ್ ಹಾಕಿ ಬರ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ಅಲ್ಲ, ಅವರ ಆಸಕ್ತಿ ನೋಡಿ ನನಗೆ ಅದು ಆಶ್ಚರ್ಯ ಆಯಿತು. ಬಂದರು, ನಮ್ಮನ್ನು ಗೈಡ್ ಮಾಡಿದ್ರು, ಬಿಸಿಲು ಇಲ್ಲದಿರೋ ಜಾಗದಲ್ಲಿ ಕರ್ಕೊಂಡು ಹೋದ್ರು, ಕ್ಯೂನಲ್ಲಿ ನಿಲ್ಲಿಸಿದ್ರು. ತಾವೂ ಕ್ಯೂನಲ್ಲಿ ನಿಂತರು. 1.5 ಗಂಟೆ ಆಗುತ್ತೆ ಈ ಒಂದು ದರ್ಶನಕ್ಕೆ ಅಂತಂದ್ರು. ಸರಿ ಅಂದ್ವಿ. ಅಲ್ಲಿನ ವಿಶೇಷತೆ ಏನಂದ್ರೆ, ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಅದು ಕ್ರಿಸ್ತ ಪೂರ್ವ ಅಲ್ಲ, ಕ್ರಿಸ್ತ ಶಕ 7-8ನೇ ಶತಮಾನದಲ್ಲಿ, ಅಂದ್ರೆ ಆದಿಶಂಕರಾಚಾರ್ಯರ ಕಾಲದಲ್ಲಿ ಅದು ನಿರ್ಮಾಣ ಆಗಿದ್ದು. ಶಂಕರಾಚಾರ್ಯರೇ ಅದನ್ನ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತಕ್ಕಂಥ ಪ್ರತೀತಿ ಕೂಡ ಇದೆ. ತುಂಬಾ ಸುಂದರವಾಗಿದೆ. ಚಾಲುಕ್ಯ ಶೈಲಿಯಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅಲ್ಲಿ ಮತ್ತೊಂದು ವಿಶೇಷತೆ ನಾನು ಗಮನಿಸಿದೆ. ಎಲ್ಲ ಭಕ್ತರು ಒಂದೇ. ಬಹಳ ಸಂತೋಷ ಆಯಿತು. ಇವನು 100 ರೂಪಾಯಿ ಭಕ್ತ, ಇವನ 200 ರೂಪಾಯಿ ಭಕ್ತ, 500 ರೂಪಾಯಿ ಭಕ್ತ, ಆ ರೀತಿಯಾದ ಭೇದ ಭಾವನೆ ಇಲ್ಲವೇ ಇಲ್ಲ. ಒಂದೇ ಕ್ಯೂ ಅಷ್ಟೇ. ಹೋದ್ವಿ, ದರ್ಶನ ಮಾಡಿದ್ವಿ. ಆಚೆ ಬಂದ ತಕ್ಷಣನೇ ಹೇಳಿದ್ರು, ಸರ್ ಇಲ್ಲಿ ಮಹಾಪ್ರಸಾದ ಸಿಗುತ್ತೆ, ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಅಲ್ಲಿ ಉಚಿತ ಟಿಕೆಟ್ಗಳನ್ನ ಆಗ್ಲೇನೆ ಅವ್ರು ನಮ್ಮ ಪರವಾಗಿ ತೆಗೆದಿಟ್ಕೊಂಡ್ಬಿಟ್ಟಿದ್ರು. ಅಲ್ಲ, ಅವ್ರ ಆಸಕ್ತಿ ಕಂಡು ನನಗೆ ಆಶ್ಚರ್ಯ ಆಯಿತು. ಉಚಿತ ಪ್ರಸಾದದ ಆ ಒಂದು ಜಾಗಕ್ಕೆ ಹೋದ್ವಿ. ಸ್ವಲ್ಪ ಕ್ಯೂ ಇತ್ತಷ್ಟೇನೆ. ಮತ್ತು ಊಟ ಅಂತೂ ಭರ್ಜರಿ ಊಟ. ಎಷ್ಟು ಪ್ರೀತಿಯಿಂದ ಬಡಿಸ್ತಾರೆ ಅಂದರೆ, ದೇವಸ್ಥಾನದಲ್ಲಿ ಸಿಗ್ತಕ್ಕಂತಹ ಪ್ರಸಾದ, ಊಟ ಅಥವಾ ಏನೇ ಆಗಲಿ ಆ ರುಚಿ ಮತ್ತೆಲ್ಲೂ ಸಿಗಲ್ಲ ಅನ್ನೋದು ನನಗೆ ಮುಂಚೆಯಿಂದ ಗೊತ್ತಿತ್ತು. ಈ ಸಲವೂ ಹಾಗೆ ಅನ್ನಿಸ್ತು. ಊಟ ಮಾಡಿದ್ವಿ, ಆಚೆ ಬಂದ್ವಿ. ಬಿಸಿಲಿತ್ತು. ಒಂದು ಕೇನ್ ಜ್ಯೂಸ್ ಕುಡಿದ್ವಿ. ಹೋಣ ಸಾರ್ ಅಂದರು. ದಾರಿ ಉದ್ದಕ್ಕೂ ಮಾತಾಡ್ತಾ ಬಂದ್ವಿ ನಾವು. ಇದೊಂದು ಅದ್ಭುತವಾದ ಪ್ರವಾಸ ಆಗಿತ್ತು. ಬೆಳಗಾವಿಗೆ ಹೋದವರು ಒಮ್ಮೆ ಕೊಲ್ಲಾಪುರ ಮಹಾಲಕ್ಷ್ಮಿನ ನೋಡಬೇಕು. ಅವ್ರ ಅಂಬಾಬಾಯಿ ಅಂತ ಕರೀತಾರೆ ಅಲ್ಲಿ ಸ್ಥಳೀಯರು. ಇದು ಶಕ್ತಿ ಪೀಠಗಳಲ್ಲಿ ಒಂದು. ಇಷ್ಟಾರ್ಥ ಸಿದ್ಧಿಯಾಗಬೇಕಾದ್ರೆ ಮಹಾಲಕ್ಷ್ಮಿಯ ಆಶೀರ್ವಾದ ಬೇಕು. ಬನ್ನಿ, ದೇವರನ್ನ ನೋಡಿ, ಎಲ್ಲ ಒಳ್ಳೆಯದಾಗತ್ತೆ. ಈ ಒಂದು ಅನುಭವ ನನಗೆ ಆನಂದ ಕೊಟ್ಟಿದೆ. ನಮಸ್ಕಾರ.